ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಎಲ್ಲಿ ಬರಬೇಕು, ಹೇಗೆ, ಯಾವಾಗ, ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಒಂದು ಹುಟ್ಟಿರೋ ಸಮಯದ ಕುರಿತಾಗಿ ಮಾತನಾಡ್ತಾ ಬರ್ತಿದ್ವಿ. ಸ್ವಭಾವ, ವ್ಯಕ್ತಿತ್ವ ಹೇಗಿರುತ್ತೆ, ಇನ್ನಷ್ಟು ಜೀವನದಲ್ಲಿ ಏಳಿಗೆಯನ್ನು ಕಾಣಬೇಕು ಅಂದರೆ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಅಂತ. ಈಗ 6 ಗಂಟೆಯಿಂದ 8 ಗಂಟೆ, ಬೆಳಗ್ಗೆ 6ರಿಂದ 8 ಗಂಟೆ ಹುಟ್ಟಿರುವಂಥವ್ರು ಏನು ಮಾಡಬೇಕಾಗತ್ತೆ, ಹೇಗಿರುತ್ತೆ ಇವರು ಒಂದು ಲೈಫು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳಷ್ಟು ಜನ ಸೋಂಬೇರಿಗಳು ಈ ಸಮಯದಲ್ಲಿ ಮಲಗಿರ್ತಾರೆ. ತುಂಬ ನಿದ್ದೆ ಆವಾಗಲೇ ಬರ್ತಾ ಇರುತ್ತೆ ಗುರುಗಳೇ, ಪೀಕ್. ಬಟ್ ಇಲ್ಲಿ ಈ ಸಮಯ ಇದೆಯಲ್ಲ, ನಿಗೂಢತೆಯಿಂದ ಕೂಡಿರ್ತಾರೆ. ಒಂದಷ್ಟು ಕೋಪಿಷ್ಠವಾಗಿರ್ತಾರೆ, ಅಂದರೆ ಪ್ರಬಲ ಬಲಾಢ್ಯರಾಗಿರ್ತಾರೆ. ಇಲ್ಲಿ ಹಠ ಮಾಡಿಯಾದರೂ ಅಧಿಕಾರವನ್ನು ಪಡ್ಕೊಂಡೇ ತೀರುತ್ತಾರೆ ಈ 6ರಿಂದ 8 ಹುಟ್ಟಿದವರು. ಬರೆದಿಟ್ಕೊಳ್ಳಿ, ಈ 6ರಿಂದ 8 ಸಾತ್ವಿಕ ಸಮಯ, ಪ್ರಾರಂಭದ ಸಮಯವಾದ್ದರಿಂದ ಬಹುಶಃ ಸೂರ್ಯನ ಬಂಗಾರದ ಕಿರಣಗಳು ನಿಮ್ಮ ಬದುಕನ್ನು ಬಂಗಾರಮಯವಾಗಿಸ್ತಕ್ಕಂತಹ ಸಮಯ ಇದು. ಇವರು ಬಂಗಾರ ಬೆಳೆಯಲ್ವೇನು ಅಂದರೆ ಅಷ್ಟು ತಲೆ ಇರುತ್ತೆ ಇವರಿಗೆ ಅಂತ. ಇವರನ್ನು ಮತ್ತೊಂದು ರೀತಿಯಲ್ಲಿ ಕರೀತಾರೆ. ಇವರನ್ನು ರಿಸರ್ಚ್ ಮಾಡೋವಂಥವ್ರು ಇವರು. RAW, ರಿಸರ್ಚಿಂಗ್ ಅನಲೈಸ್ ವಿಂಗ್ ಅಂತ ಏನಿದೆಯೋ, ರಿಸರ್ಚಿಂಗ್ಗೆ ಸಂಬಂಧಪಟ್ಟವರು ಸಂಶೋಧನಾತ್ಮಕ ಗುಣಗಳು ಹೊಂದಿರ್ತಾರೆ. ಎಷ್ಟು ಅದ್ಭುತ ಅಂದ್ರೆ ಅಷ್ಟು ಅದ್ಭುತ. ಬಹುಶಃ ಇವರು ಬುದ್ಧಿವಂತರು, ವಿದ್ಯಾವಂತರು ಹೌದು, ಎಲ್ಲೋ ಒಂದು ಕಡೆ ಅಲ್ಲ ಅನ್ನೋದಾದರೆ ಈ ಸಮಯ ಬಹುಶಃ ನೀವು ಬಳಸ್ಕೊಡ್ಲಿಲ್ಲ ಅಂತ. ನೀವು ಹುಟ್ಟಿದ್ರೆ ಬಹುಶಃ ಆ ಯೋಗಗಳಿದ್ದಾಗ ಅಪ್ಲೈ ಆಗುತ್ತೆ. ನೀವು ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೋಬೇಕಿಲ್ಲ. 2 ಥರದ ಮೆಸೇಜ್ ಕೊಡ್ತಿರ್ತೀನಿ, ನಿಮಗೆ ತುಂಬ ಕನ್ಫ್ಯೂಸ್ ಕೂಡ ಆಗಿಬಿಡುತ್ತೆ. ಈ ಸಮಯದಲ್ಲಿ ಹುಟ್ಟಿದ್ರೆ ಯೋಗಗಳು ಇದ್ದಾಗ ಕಂಟಿನ್ಯೂ ಆಗ್ತಿರ್ತವೆ. ಯಾವ ಸಂದರ್ಭದಲ್ಲಿ ಕೂಡ ನೀವೇನು ಮತ್ತೆ ಎಚ್ಚೆತ್ಕೊಳ್ಳೋದೇ ಬೇಡ, ಅಷ್ಟು ಚೆನ್ನಾಗಿರ್ತವೆ. ಆಕಸ್ಮಿಕ ಹಂಗಾಗಲಿಲ್ಲ ಗುರುಗಳೇ, ನಾನು ಹುಟ್ಟಿದ್ದ ಟೈಮಲ್ಲಿ ಯೋಗಗಳು ಯಾವುವು ಕೂಡ ನನಗೆ ಕಾಣಿಸ್ಕೊಳ್ಳಿಲ್ಲ, ಯಾವ ಯೋಗಗಳು ಅಪ್ಲೈ ಆಗಲಿಲ್ಲ ನನಗೆ ಅಂತಂದರೆ ಇದೀಗ ಒಂದು ಅವಕಾಶವನ್ನು ಕೊಡುತ್ತಾನೆ. ಅದೇ ನೀವು ಹುಟ್ಟಿರುವ ಸಮಯ. ಈ ಸಂದರ್ಭದಲ್ಲಿ 6ರಿಂದ 8 ಒಳಗಡೆ ನಿಮ್ಮ ಜೀವನದಲ್ಲಿ ಮಲಗಿರಬಾರ್ದು. ಜ್ವರ ಬಂದರೂ ಮಲಗಿರಬಾರ್ದು. ನೋಡಿ, ಜ್ವರ ಅಂದರೆ ನನಗೆ 25 ವರ್ಷಗಳಿಂದ ಹೊರಟೋಗ್ತೀನಿ. 25 ವರ್ಷಗಳಿಂದ ಹೊರಟೋಗ್ತೀನಿ. ಬಹುಶಃ ಅವರು ಅಂದದ್ದು ನನಗೆ ಜ್ವರ ಬಂದಿತ್ತು. ನನ್ನ ಗುರುಗಳೊಬ್ಬರು, ಇಲ್ಲ ಸ್ವಾಮೀಜಿ ನನಗೆ ಜ್ವರ ಇದೆ, ಬರೋಕ್ಕಾಗಲ್ಲ ಅಂದರೆ, ಸತ್ಯಲತಾ ನೀನು ಅಂದರು. ದೂರವಾಣಿ ಲ್ಯಾಂಡ್ಲೈನೇ ಕರೆ ಮಾಡಿ, ಸತ್ಯಲತಾ ನೀನು ಅಂದರು. ಯಾಕಂದರೆ ಆ ಕಾರ್ಯಕ್ರಮ ನಾನು ಹೋಗಬೇಕು. ಆ ಏಕಕಾಲಕ್ಕೆ 6 ಕೆಲಸ ನಾನು ಮಾಡ್ತಿದ್ದೆ. ಹಾಗೆ ಅಷ್ಟು ಕೆಲಸ ಅಷ್ಟು ಆಕ್ಟಿವ್ ಆಗಿ ಮಾಡುವಾಗ ಅವರಿಗೆ ನಾನಿಲ್ಲ ಅಂದರೆ ಒಂದು ಥರ ಪೇಚಾಡ್ಸ್ಕಾಕುಂಟು. ನಾನು ಒಂದ್ಸಲ ನೋಡಿದ್ದೀನಿ, ನಾನು ಇಲ್ಲದೆ ಇರೋವಂಥದ್ದು 1-2 ಕಳಿಸ್ಬಿಟ್ಟು ತುಂಬ ಯದ್ವಾತದ್ವಾ ಹಾಗೆ ತುಂಬ ಬೇಜಾರಾಗಿತ್ತು. ಆಮೇಲೆ ನಾನು ಹೆಚ್ಚಿಗೆ ಮಾಡಿದ್ದು ಈ ಆಲಯ ಪ್ರತಿಷ್ಠಾಪನೆಗಳು, ಆಮೇಲೆ ಈ ತಾಂತ್ರಿಕ ಬೀಜಾಕ್ಷರಗಳು ಬರೆಯೋದು, ಒಳಗಡೆ ಹಾಕುವಂಥದ್ದು. ಈ ಸಂದರ್ಭದಲ್ಲಿ ನಾನು ಸಾಮಾನ್ಯವಾಗಿ ಬರೀತೀನಿ. ಬೆಳಗ್ಗೆ 6ರಿಂದ 8 4ರಿಂದನೇ ಬರೆದ್ಬಿಟ್ಟು ಈ ಅಲ್ಲಿ ಪಿಂಡಿಕಾ ಪೂಜೆ ಅಂತ ಬರುತ್ತೆ, ರತ್ನನ್ಯಾಸ ಅಂತ ಕರೀತಾರೆ. ರತ್ನನ್ಯಾಸ ಅಥವಾ ಪಿಂಡಿಕಾ ಪೂಜೆ ಈ ಎರಡನ್ನೂ ಮಾಡುವಾಗ ಬಹುಶಃ ಸಿದ್ಧಿಯ ಬೀಜಾಕ್ಷರ ನನಗೆ ಬರುತ್ತೆ ಅಭ್ಯಾಸ. ಆದ್ದರಿಂದ ಇಲ್ಲಿ ಆಕೆ ಅದನ್ನು ಮಾಡೋ ಸಂದರ್ಭದಲ್ಲಿ ಅದಕ್ಕೆ ನಾನು ಹೇಳ್ತೀನಿ, ನೀವು ಸಾತ್ವಿಕ ಸಮಯದಲ್ಲಿ ಮಲಗೋ ಹಾಗಿಲ್ಲ. ಜ್ವರ ಬಂದ ವಿಧಿಯೆಲ್ಲ ಮಲ್ಕೊಳ್ತೀರಿ. ನಾನು ಹೇಳ್ತಿರೋದು ಬಹುಶಃ ಹಾಗೆ, ಆ ಮೆಸೇಜ್ ಇರೋದು ಹಾಗೆ. ಅದಕ್ಕಾಗಿ ನೀವು ಸ್ವಲ್ಪ ಹಠಮಾರಿತನ, ಸೋಮಾರಿತನ ಬಿಟ್ಟು ಈ ಸಮಯವನ್ನು ಸದ್ಬಳಕೆ ಮಾಡಿಕೊಂಡರೆ ವೀಣೆಯನ್ನು ಮುಟ್ಟಬೇಕು. ಈ ಸಂದರ್ಭದಲ್ಲಿ ವೀಣೆ ಈ 6ರಿಂದ 8 ಯಾರು ಹುಟ್ಟಿದಿರೋ ಅವ್ರ ಮನೇಲಿ ವೀಣೆ ಒಂದು ಇರಬೇಕು. ನೀವು ಮನೆಯಿಂದ ಹೊರಗೋದ್ರು, ಮನೆಯಿಂದ ಒಳಗೆ ಬಂದರೂ ವೀಣೆ ನೋಡ್ತಾ ಇರಬೇಕು. ಸರಸ್ವತಿ ನೋಡೋದ ಹಾಗೆ, ಸೃಷ್ಟಿ ಆರಂಭಿಸೋ ಬ್ರಹ್ಮನ ನೋಡ್ದಂಗೆ ನೀವು ನಾಳೆದ್ದು ಆ ಸೈಟಲ್ಲಿ ಒಂದು ಮನೆ ಸೃಷ್ಟಿ ಮಾಡೋಕ್ಕೆ ಕೊಡ್ತೀವಿ. ಈ ಸಂದರ್ಭದಲ್ಲಿ ನೀವು ಬಳಸ್ಕೊಬಿಟ್ರೆ
ದಟ್ಟ ದಾರಿದ್ರ್ಯ ಆಗಿರಲಿ, ನಾಳೆ 1 ಎಕರೆ ಜಮೀನು ತೊಗೊಳ್ತೀವಿ. ಈ ಸಂದರ್ಭದಲ್ಲಿ ನೀವೇನಾದರೂ ವೀಣೆ ನೋಡಿಬಿಟ್ರೆ ಹಂಗಿದೆ. ಬಟ್ ನಾನು ಏನು ಹೇಳೋದು ಗೊತ್ತಿಲ್ಲ. ನಿದ್ದೆ ಮಾಡೋರಿಗಾಗಲಿ ಈ ಸೋಂಬೇರಿಗಳಿಗೆ ನಾನು ಮಾತಾಡೋಕ್ಕೂ ಹೋಗಲ್ಲ. ಕೆಲವೊಬ್ಬರು ಬಂದಿರ್ತಾರೆ, ಏನೋ ಅವ್ರ ತಾಯಿಯಾರು ಕಲಿಸ್ಬಿಟ್ಟಿರ್ತಾರೆ, ಏನು ಕೇಳೋದು ಗೊತ್ತಾಗಲ್ಲ ಪಾಪ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಸ್ವಲ್ಪ ಪ್ರಸಾದ ಇದು ಕೊಟ್ಬಿಟ್ಟು ನಂಗೆ ಅರ್ಜೆಂಟ್ ಕೆಲಸ ಇದೆ ಕಣೆ ಕಳಿಸ್ಬಿಡ್ತೀನಿ ವಾಪಸ್. ಅವ್ರನ್ನ ಮತ್ತೆ ಅವ್ರ ತಂದೆ ತಾಯಿಗೆ ಬೇದು ಬಿಡ್ತೀನಿ. ಇಲ್ಲ ಇವನ್ನ ನನ್ನ ಇದಕ್ಕೆ ಸಿಕ್ಕಾಕೊಳ್ತೀನಿ, ನನ್ನ ಕೋಪಕ್ಕೆ ಯಾಕೆ ವಶ ಆಗ್ತಾನೆ ನೀವು ಅಂತ. ಕನಸೇ ಇಲ್ಲ ಅವ್ರಿಗೆಲ್ಲ. ಅಂತಹ ಕನಸು ಇಲ್ದವ್ರು ಕನಸು ಕೊಟ್ಕೊಳ್ತೀನಿ ಅಂದರೆ 2 ತಾಸಲ್ಲಿ ಬಹುಶಃ ಪ್ರಣವ್ ದೇವಿ ಸರಸ್ವತಿ ವಾಜೇವಿರ್ ವಾಜದೇವಿ ದೀನಾಮೃತ ವಾಗ್ದೇವಿ ನಮಃ, ಓಂ ವಾಗ್ದೇವಿ ನಮಃ, ಓಂ ವಾಗ್ದೇವಿ ನಮಃ ಈ ಮಂತ್ರ ಹೇಳ್ಕೊಂಡು ವೀಣೆ ಮುಟ್ಟಿದ್ರೆ ಸಾಕು. ಆಮೇಲೆ ಎಲ್ಲಿಯಾದರೂ ಯಾರಾದರೂ ಸಂಗೀತ ಕಚೇರಿ ನಡೆಸ್ತಾರಲ್ಲ, ಅಂಥ ಸಂಗೀತ ಕಚೇರಿ ನಡೆಸುವಂಥವ್ರಿಗೆ ಒಂದು ವೀಣೆಯನ್ನು ದಾನ ಮಾಡುವಂಥದ್ದು. ಅವ್ರಿಗೂ ಕೂಡ ಹೇಳಿ ನಾನು ಇದೇ ಟೈಮಲ್ಲೇ ಕೊಡ್ತೀನಿ ದಾನ ಅಂತೇಳಿ ಅವ್ರಿಗೆ ಕೊಟ್ಟು ಬನ್ನಿ, ಅವ್ರ ಶಾಲೆಗೆ, ಅವ್ರ ಕಚೇರಿಗೆ. ಅದ್ಭುತಗಳು ಜರಗಿ ಬರ್ತವೆ. ಎಷ್ಟು ನೀವು ಜ್ಞಾನ ವಿಜ್ಞಾನ ಸುಜ್ಞಾನವಂತರಾಗ್ತಾರೆ ಅಷ್ಟು ಸುಜ್ಞಾನವಂತರ ಆಗಿಬಿಡ್ತೀರಿ. ದರಿದ್ರ ತೊಳೆದು ಹೋಗ್ತದೆ, ನಿಮಗೆ ಖುಷಿಯಾಗಿ ಇರ್ತೀರಿ. ಆಮೇಲೆ ದಿನಕ್ಕೆ 1 ಸಲ ಆದರೂ ಕೂಡ ಬ್ರಹ್ಮದೇವ, ಈ ಚತುರ್ಮುಖಗಳಿರ್ತಕ್ಕಂಥ ಬ್ರಹ್ಮದೇವನ ಚಿತ್ರವನ್ನು ನೀವು ಒಮ್ಮೆ ಆದರೂ ನೋಡಬೇಕು. ಅದು ಈ ಟೈಮಲ್ಲಿ ನೋಡಿದ್ರೆ ಇನ್ನೂ ಒಳ್ಳೆಯದು. ಬಹುಶಃ ನಿಮಗೆ ಏನು ಗೊತ್ತಾ, ಹೊಸ ಐಡಿಯಾಗಳು ಬರ್ತವೆ. ಇವತ್ತು ಯಾರು ಇವೆಲ್ಲ ಕಂಡುಹಿಡಿದವ್ರು ಏನು ಐಡಿಯಾಲಜಿ ಇದ್ದಂಥವ್ರೆ, ಬ್ರಹ್ಮನಿಗೆ ಹತ್ರ ಇರೋವ್ರೆ. ಈ ಆ್ಯಪಲ್ಲಿ ಕಂಡುಹಿಡಿದಿದ್ದು, ಈ ವಾಟ್ಸಪ್ ಕಂಡುಹಿಡಿದ್ದು, ಎಂಥದ್ದಿದೆಯೋ, ಎಂಥ ವಾಟ್ಸಪ್ಪೋ, ಕರಿಬೇವಿನ ಸೊಪ್ಪು, ಎಂದನ್ ಸೊಪ್ಪು, ಯಾರ ಕಡೆ ಅದೆಲ್ಲ ಕೂಡ ಐಡಿಯಾ ಇರೋಂಥವ್ರು ಮಾಡಿದ್ದಾರೆ. ಅದಕ್ಕಾಗಿ ನೀವೇನು ಮಾಡ್ತೀರಾ ಅಂತಂದರೆ, ಬ್ರಹ್ಮದೇವರನ್ನು ಕೊರೆದು ಸರಸ್ವತಿಯನ್ನು ಕೊರೆದು ಧ್ಯಾನ ಮಾಡ್ತೀನಿ ಅಂತಂದರೆ, ವೀಣೆಯನ್ನು ಒಮ್ಮೆ ನೋಡೋಗ್ತೀನಿ ಅಂತಂದರೆ ಇನ್ನು ನಾನು ಪೇಳಲಿಸೋದಲ್ಲ. ಈ ಸಮಯದಲ್ಲಿ ಹೆಚ್ಚಿಗಿರ್ತಕ್ಕ ಇದು ಒಂದು 5-10 ನಿಮಿಷ ಅದರ ಬಗ್ಗೆ ನೀವು ಮೆಡಿಟೇಷನ್ ಮಾಡ್ತೀರಿ. ನಿಮ್ಮ ಕೆಲಸ ನೀವು ತೊಡಗಿ ಆಮೇಲೆ ನೋಡಿ. 1 ಸಲ ತಿಂಗಳಿಗೆ 1 ಬಾರಿ ಆಚರಣೆ ಮಾಡ್ತೀನಲ್ಲ, ಅವ್ರು ಏನು ಮಾಡಬೇಕು ಅಂತಂದರೆ, ಆ ದಿನಾಂಕದಂದು ಈ ಸಂದರ್ಭದಲ್ಲಿ ವೀಣೆಗೆ ಮಾತಾಡೋಗ್ಬೇಕು. ವೀಣೆ ನಿಮಗೆ ದೇವರು. ಅದಕ್ಕೆ ಹಣ ಟಚ್ ಮಾಡ್ಬಿಟ್ಟು ಪಾಕೆಟ್ ಇಟ್ಕೊಂಡು ಹೋದರೆ ಚೆಕ್ ಮಾಡಿ 1 ಸಲ. ಅವತ್ತು ನಿಮಗೆ ಏನೇನು ಯೂಸ್ ಆಯಿತು, ಏನೇನು ಬಳಸಿದ್ರಿ, ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ. ನಿಮ್ಮ ಸಂಬಳ ಬರುತ್ತಲ್ಲ ಆ ದಿನಾಂಕದಂದು, ಆ ಸಮಯದಲ್ಲಿ ಕರೆಕ್ಟ್ ಟಚ್ ಮಾಡಿ. ಮನೆಯಲ್ಲೆಲ್ಲ ರಾತ್ರಿ ಇಟ್ಟಿರ್ತೀರಿ ನೀವು, ಇನ್ನು ದಿವಸ ತಂದು ಬೆಳಗ್ಗೆ ಟಚ್ ಮಾಡಿ. ಆದರೆ ನೀವು ಟಚ್ ಮಾಡೋವಾಗ ಅದ್ರ ಜೊತೆ ನೀವು ಮಾತಾಡುವಾಗ ಇನ್ನೊಬ್ಬರು ನೋಡಬಾರ್ದು, ಆಗಿಟ್ಕೊಂಡ್ರೆ ಸಾಕು. ಇಷ್ಟು ಗಮನಿಸಿ, ವೀಣೆಯೇ ನಿಮ್ಮ ಮನೆ ದೇವರು. ಖಂಡಿತ ಗುರುಗಳೇ. ಸೊ ಇಷ್ಟು ದಿವಸ ಹೇಗಿತ್ತು ಲೈಫ್ ಸ್ಟೈಲ್ ಅನ್ನೋಂಥದ್ದು ಗೊತ್ತಿಲ್ಲ. ಈ ವಿಚಾರ ತಿಳ್ಕೊಂಡ್ಮೇಲೆ ಇನ್ಮೇಲೆ ಫಾಲೋ ಮಾಡಬೇಕು ಈ ಪದ್ಧತಿನ. ಯಾಕಂದರೆ ನೀವು ಹೇಳಿದ್ರಿ ಈಗ 6 ಗಂಟೆಯಲ್ಲಿ ಯಾರು ಸೋಂಬೇರಿಗಳಾಗಿರ್ತಾರೆ, ಅವರು ಸೋಂಬೇರಿಗಳು ಆ ಥರ ಮಲಗಿರ್ತಾರೆ, ಅದನ್ನು ಫಸ್ಟು ಆ ಸ್ವಭಾವ ಬಿಡಬೇಕು ಅನ್ನೋಂಥದ್ದು. ಜೊತೆಗೆ ರಿಸರ್ಚ್ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಇನ್ನು ವೀಣೆಯ ಸ್ಪರ್ಶವನ್ನು ಯಾವ ಸಮಯದಲ್ಲಿ ಮಾಡಬೇಕು ಇಂಥವ್ರು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ಮಾಹಿತಿ. ಯಾಕಂದರೆ ಇವೆಲ್ಲ ನಾವು ತಿಳ್ಕೊಂಡೇ ಇರಲಿಲ್ಲ. ಸೊ ಈ ಪ್ರಶ್ನೆ ಹೇಗೆ ಮೂಡ್ತು, ಇದೆಲ್ಲ ತಿಳ್ಕೊಳ್ಳೋಕೆ ಅವಕಾಶ ಆಯಿತು. ಸೊ ಎಲ್ಲರೂ ಒಂದು ರೀತಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ವಿಶೇಷವಾಗಿರುವಂತಹ ಪೂಜೆ, ಹೋಮ, ಹವನದ ಕಾರ್ಯಕ್ರಮ ಜರುಗ್ತಾ ಇದೆ. ಯಾಕಂದರೆ ಗುರು ಬದಲಾಗ್ತಾ ಇರೋದ್ರ ಕಾರಣ ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.